ಬಾಗಲಕೋಟೆ ಉಪಚುನಾವಣೆ ಅಖಾಡ ರಂಗೇರಿದೆ. ಇವತ್ತು ಜಗದೀಶ್ ಶೆಟ್ಟರ್ ಹಾಗೂ ಬೊಮ್ಮಾಯಿ ಮತಬೇಟೆಯನ್ನ ಆಡಲಿದ್ದಾರೆ. ಶಿರೂರು ತಾಂಡಾದಲ್ಲಿ ಪಿ ರಾಜೀವ್ ಹಾಗೂ ಶ್ರೀರಾಮುಲು ಪ್ರಚಾರವನ್ನ ಮಾಡಲಿದ್ದಾರೆ. ಬಾಗಲಕೋಟೆಯಲ್ಲಿ ಬೈ ಎಲೆಕ್ಷನ್ ಅಖಾಡ ರಂಗೇರ್ತಾ ಇದೆ. ಇವತ್ತು ಬಿಜೆಪಿ ಪರವಾಗಿ ಜಗದೀಶ್ ಶೆಟ್ಟರ್ ಹಾಗೂ ಬೊಮ್ಮಾಯಿ ಮತಬೇಟೆಯನ್ನ ಆಡಲಿದ್ದಾರೆ. ಶಿರೂರು ತಾಂಡಾದಲ್ಲಿ ಪಿ ರಾಜೀವ್ ಹಾಗೆ ಶ್ರೀರಾಮುಲು ಪ್ರಚಾರವನ್ನ ಮಾಡಲಿದ್ದಾರೆ. ಬೇವೂರು ಕಮತಗಿಯಲ್ಲಿ ಬಿಜೆಪಿ ನಾಯಕರು ಮತಯಾಚನೆಯನ್ನ ಮಾಡ್ತಾರೆ. ಐಹೊಳೆ, ಶಿರೂರು, ಕಿರಸೂರು, ರಾಂಪುರದಲ್ಲಿ ಅಬ್ಬರದ ಪ್ರಚಾರವನ್ನ ಕೈಗೊಳ್ತಾರೆ. ಬಿಜೆಪಿ ಅಭ್ಯರ್ಥಿ ಚರಂತಿಮಠ ಪರವಾಗಿ ಮತಯಾಚನೆಯನ್ನ ಮಾಡಲಿದ್ದಾರೆ. ಇವತ್ತು ಜಗದೀಶ್ ಶೆಟ್ಟರ್ ಹಾಗೆ ಬೊಮ್ಮಾಯಿ ಜೊತೆಗೆ ಇನ್ನೊಂದು ಕಡೆ ಶಿರೂರು ತಾಂಡಾದಲ್ಲಿ ಪಿ ರಾಜೀವ್ ಹಾಗೆ ಶ್ರೀರಾಮುಲು ಪ್ರಚಾರವನ್ನ ಮಾಡ್ತಾರೆ. ಬೇವೂರು ಕಮತಗಿಯಲ್ಲಿ ಬಿಜೆಪಿ ನಾಯಕರು ಮತಯಾಚನೆಯನ್ನ ಮಾಡಲಿದ್ದಾರೆ. ಐಹೊಳೆ, ಶಿರೂರು, ಕಿರಸೂರು, ರಾಂಪುರದಲ್ಲಿ ಅಬ್ಬರದ ಪ್ರಚಾರ ನಡೆಯಲಿದೆ. ಬಿಜೆಪಿ ಅಭ್ಯರ್ಥಿ ಚರಂತಿಮಠ ಪರವಾಗಿ ಮತಯಾಚನೆಯನ್ನ ಮಾಡೋದಕ್ಕೆ ಹೊರಟಿದ್ದಾರೆ. ಬಾಗಲಕೋಟೆ ವಿಧಾನಸಭೆ ಕ್ಷೇತ್ರದಲ್ಲಿ ಇವತ್ತು ಇಬ್ಬರು ಮಾಜಿ ಸಿಎಂಗಳಿಂದ ಅಬ್ಬರದ ಪ್ರಚಾರ ನಡೆಯುತ್ತೆ. ಮಧ್ಯಾಹ್ನ ಬಾಗಲಕೋಟೆಗೆ ಬಂದು ಬೇವೂರು ಹಾಗೂ ಕಮತಗಿಯಲ್ಲಿ ಪ್ರಚಾರವನ್ನ ಮಾಡ್ತಾರೆ. ಸಂಜೆ ಕಮತಗಿಯಲ್ಲಿ ವ್ಯಾಪಾರಸ್ಥರ ಸಭೆ ಕೂಡ ಆಯೋಜನೆಯಾಗಿದೆ. ಜಗದೀಶ್ ಶೆಟ್ಟರ್ ಅವರಿಂದ ಬಣಜಿಗ ಮತಬೇಟೆಗೆ ಸಕಲ ಸಿದ್ಧತೆಗಳು ನಡೀತಾ ಇದೆ. ಬಣಜಿಗ ಸಮುದಾಯದ ಮತಬೇಟೆಗೆ ಶೆಟ್ಟರ್ ಮೂಲಕ ತಂತ್ರವನ್ನ ಹೆಣೆದಿದೆ ಬಿಜೆಪಿ. ಪಿ ರಾಜೀವ್ ಅವರಿಂದ ಬಂಜಾರ ಸಮುದಾಯದ ಮತಬೇಟೆ, ಇನ್ನೊಂದು ಕಡೆ ಶಿರೂರು ತಾಂಡಾ ಸೇರಿದಂತೆ ವಿವಿಧ ತಾಂಡಾಗಳಲ್ಲಿ ಪಿ ರಾಜೀವ್ ಪ್ರಚಾರವನ್ನ ಮಾಡಲಿದ್ದಾರೆ. ಇನ್ನು ಶ್ರೀರಾಮುಲು ಅವರಿಂದಲೂ ಕೂಡ ಬಾಗಲಕೋಟೆ ನಗರ ಸೇರಿದಂತೆ ವಿವಿಧ ಕಡೆ ಪ್ರಚಾರ ಕಾರ್ಯಗಳು ನಡೆಯುತ್ತೆ. ಹೀಗಾಗಿ ಈ ಬಾಗಲಕೋಟೆ ಆಗಿರ್ಬೋದು, ದಾವಣಗೆರೆ ಆಗಿರ್ಬೋದು, ಬೈ ಎಲೆಕ್ಷನ್ ಕಾವು ಸಾಕಷ್ಟಿದೆ. ಎಲ್ಲ ಕಡೆ ಅಬ್ಬರದ ಪ್ರಚಾರ, ಕಾಂಗ್ರೆಸ್ನಿಂದ ಬಿಜೆಪಿಯಿಂದ ಅಬ್ಬರದ ಪ್ರಚಾರಗಳು ನಡೀತಾ ಇದೆ. ಇವತ್ತು ಬಾಗಲಕೋಟೆಗೆ ಜಗದೀಶ್ ಶೆಟ್ಟರ್ ಹಾಗೂ ಬೊಮ್ಮಾಯಿ ಬರಲಿದ್ದಾರೆ. ಅಲ್ಲಿ ಪ್ರಚಾರವನ್ನ ಮಾಡ್ತಾರೆ. ಶಿರೂರು ತಾಂಡಾದಲ್ಲಿ ಪಿ ರಾಜೀವ್ ಹಾಗೆ ಶ್ರೀರಾಮುಲು ಅಬ್ಬರದ ಪ್ರಚಾರವನ್ನ ನಡೆಸ್ತಾ ಇದ್ದಾರೆ. ಬೇವೂರು ಕಮತಗಿಯಲ್ಲಿ ಬಿಜೆಪಿ ನಾಯಕರು ಮತಯಾಚನೆಯನ್ನ ಮಾಡಲಿದ್ದಾರೆ. ಐಹೊಳೆ, ಶಿರೂರು, ಕಿರಸೂರು, ರಾಂಪುರದಲ್ಲಿ ಅಬ್ಬರದ ಪ್ರಚಾರ ನಡೆಯಲಿದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಸೋಮಶೇಖರ್ ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ. ಸೋಮಶೇಖರ್, ಇನ್ನು ಬಾಗಲಕೋಟೆಯಲ್ಲಿ ಪ್ರಚಾರ ಯಾವ ರೀತಿ ಸಾಗ್ತಾ ಇದೆ, ಇವತ್ತು ಯಾವೆಲ್ಲ ನಾಯಕರು ಬಂದು ಬಿಜೆಪಿ ಪರವಾಗಿ ಪ್ರಚಾರವನ್ನ ಮಾಡ್ತಾರೆ ಅಂತ? ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಯ ರಣಕಣ ದಿನಕ್ಕೆ ರಂಗೇರ್ತಾ ಇದೆ. ಕಾಂಗ್ರೆಸ್ ಮತ್ತು ಬಿಜೆಪಿಯ ನಡುವೆ ತೀವ್ರ ಹಣಾಹಣಿ ಏರ್ಪಟ್ಟಿರುವುದರಿಂದ ಎರಡೂ ಪಕ್ಷಗಳ ಪ್ರಮುಖ ನಾಯಕರು ಬಾಗಲಕೋಟೆ ಜಿಲ್ಲೆಯಲ್ಲಿ ಬೀಡು ಬಿಟ್ಟಿರುವಂತದ್ದು. ಅದರಲ್ಲೂ ಕೂಡ ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಮತದಾರರನ್ನ ಸೆಳೆಯುವುದಕ್ಕೆ ನಾನಾ ಕಸರತ್ತುಗಳನ್ನ ಮಾಡ್ತಾ ಇದ್ದಾರೆ. ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಹಾಗೂ ಮಾಜಿ ಸಿಎಂ ಮತ್ತು ಸಂಸದ ಜಗದೀಶ್ ಶೆಟ್ಟರ್ ಸೇರಿದಂತೆ ಮಾಜಿ ಸಚಿವ ಬಿ ಶ್ರೀರಾಮುಲು ಅವರು ಮತ್ತು ಬಿಜೆಪಿಯ ಮುಖಂಡ ಪಿ ರಾಜೀವ್ ಸೇರಿದಂತೆ ಅನೇಕ ಜನ ಬಿಜೆಪಿಯ ಪ್ರಮುಖ ನಾಯಕರು ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರದ ವಿವಿಧ ಪ್ರದೇಶಗಳಿಗೆ ಭೇಟಿ ನೀಡಿ ಸ್ಥಳೀಯ ಸಂಬಂಧಪಟ್ಟ ಸಮುದಾಯಗಳ ಮುಖಂಡರೊಂದಿಗೆ ಮಾತುಕತೆ ಮತ್ತು ಸಭೆಯನ್ನು ನಡೆಸುವುದರ ಮೂಲಕ ಮನೆ ಮನೆಗೆ ತೆರಳಿ ಮತಯಾಚನೆಯನ್ನ ಮಾಡ್ತಾ ಇದ್ದಾರೆ. ಇತ್ತ ಕಾಂಗ್ರೆಸ್ನಲ್ಲೂ ಕೂಡ ಘಟಾನುಘಟಿ ನಾಯಕರು ದಂಡನ್ನ ಕಟ್ಕೊಂಡು ಬಂದು ಅವರು ಕೂಡ ಮತಯಾಚನೆಯಲ್ಲಿ ತೊಡಗಿರುವಂತದ್ದು. ಕಾಂಗ್ರೆಸ್ ಪಕ್ಷದ ನಾಯಕರು ಕೂಡ ಬೀಡು ಬಿಟ್ಟಿದ್ದಾರೆ. ಹೀಗೆ ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವೆ ಗೆಲ್ಲಲೇಬೇಕೆಂಬ ತೀವ್ರ ಹಣಾಹಣಿ ಏರ್ಪಟ್ಟಿರುವುದರಿಂದ ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ವೀರಣ್ಣ ಚರಂತಿಮಠ ಅವರ ಪರವಾಗಿ ಬಿಜೆಪಿಯ ಹಿರಿಯ ನಾಯಕರ ದಂಡು ಹಾಗೂ ಕಾಂಗ್ರೆಸ್ನ ಅಭ್ಯರ್ಥಿ ಉಮೇಶ್ ಮೇಟಿ ಅವರ ಪರವಾಗಿ ಕಾಂಗ್ರೆಸ್ ನಾಯಕರ ದಂಡು ವಿವಿಧ ಪ್ರದೇಶಗಳಲ್ಲಿ ಮತಯಾಚನೆಯನ್ನ ಮಾಡ್ತಾ ಇರುವಂತದ್ದು. ಗೆಲುವಿಗೆ ಬೇಕಾದಂತಹ ರಣತಂತ್ರವನ್ನ ಹೆಣಿತಾ ಇರುವಂತದ್ದು. ಅದರಲ್ಲೂ ಕೂಡ ಬಾಗಲಕೋಟೆ ಉಸ್ತುವಾರಿ ಹೊತ್ತಿರುವಂತಹ ಲೋಕೋಪಯೋಗಿ ಇಲಾಖೆ ಸಚಿವ ಸತೀಶ್ ಜಾರಕಿಹೊಳಿ ಹಾಗೂ ಅವರ ಪುತ್ರ ರಾಹುಲ್ ಜಾರಕಿಹೊಳಿ ಅವರು ಸೇರಿದಂತೆ ಬಿಜೆಪಿಯ ಕಾಂಗ್ರೆಸ್ನ ಮತ್ತು ಬಿಜೆಪಿಯ ಎರಡೂ ಕಡೆ ಇರುವಂತಹ ಪ್ರಮುಖ ನಾಯಕರು ಮತಯಾಚನೆ ಮಾಡ್ತಾ ಇರುವಂತದ್ದು. ಮತಗಳ ಸಂಗ್ರಹಣೆಗೆ ಮತ್ತು ವಿವಿಧ ಸಮುದಾಯಗಳನ್ನ, ಸಣ್ಣ ಪುಟ್ಟ ಸಮುದಾಯಗಳನ್ನು ಕೂಡ ಕ್ರೋಢೀಕರಣ ಮಾಡಿಕೊಂಡು ಮತಬೇಟೆಯನ್ನ ಮಾಡ್ತಾ ಇರುವಂತದ್ದು. ಸೋಮಶೇಖರ್, ಇನ್ನು ಪರ್ಟಿಕ್ಯುಲರ್ ಸಮುದಾಯ ಅಂದ್ರೆ ಈಗ ಬಣಜಿಗ ಆಗಿರ್ಬೋದು, ಬಂಜಾರ ಆಗಿರ್ಬೋದು, ಈ ಒಂದು ಸಮುದಾಯಗಳನ್ನ ಸೆಳೆಯೋದಕ್ಕೆ ತಂತ್ರ ಯಾವ ರೀತಿ ಇದೆ ಅಂತ? ಸದ್ಯಕ್ಕೆ ಎಲ್ಲಾ ಸಮುದಾಯಗಳ ಮುಖಂಡರನ್ನ ಕರೆದುಕೊಂಡು ಸಭೆಯನ್ನ ಮಾಡ್ತಾ ಇರುವಂತದ್ದು. ಅವರಿಗೆ ತಮ್ಮ ತಮ್ಮ ಪಕ್ಷಗಳನ್ನ ಬೆಂಬಲಿಸುವಂತೆ ಮನವಿಯನ್ನ ಮಾಡ್ತಾ ಇರುವಂತದ್ದು. ಕಾಂಗ್ರೆಸ್ ಪಕ್ಷ ಗ್ಯಾರಂಟಿ ಯೋಜನೆಗಳನ್ನ ಹಿಡಿದುಕೊಂಡು ಬೇರೆ ಬೇರೆ ಯೋಜನೆಗಳನ್ನ ಜನರ ಮುಂದೆ ಇಡೋದಕ್ಕೆ ಪ್ರಯತ್ನ ಮಾಡಿ ಅವರ ಮತವನ್ನ ಸೆಳೆಯುವುದಕ್ಕೆ ಪ್ರಯತ್ನ ಮಾಡ್ತಾ ಇದೆ. ಇತ್ತ ಬಿಜೆಪಿ ಕೂಡ ಸರ್ಕಾರದ ಆಡಳಿತ ವೈಖರಿಯನ್ನ ಜನರ ಮುಂದೆ ಇಡುವುದರ ಮೂಲಕ ಮತ್ತು ಸಣ್ಣ ಪುಟ್ಟ ಸಮುದಾಯಗಳಿಗೆ ದೊರೆತಿರುವಂತಹ ಸೌಲಭ್ಯಗಳನ್ನ ಅನಲೈಸ್ ಮಾಡುವುದರ ಮೂಲಕ ಈ ರೀತಿ ಅವರನ್ನ ಮತವನ್ನ ಸೆಳೆಯುವುದಕ್ಕೆ ಪ್ರಯತ್ನ ಮಾಡ್ತಿರುವಂತದ್ದು. ಓಕೆ, ಥ್ಯಾಂಕ್ ಯು ಸೋಮಶೇಖರ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.